ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮರುಪರಿಶೀಲನಾ ಅರ್ಜಿಗೆ ಸುಪ್ರೀಂ ಮೌನ. ಪ್ರಧಾನಿ ಹೆಗಲಿಗೆ ಅಂತಿಮ ತೀರ್ಮಾನ. ತಮಿಳುನಾಡಿಗೆ ನೀರು ನಿಲ್ಲಿಸಿದ ರಾಜ್ಯ ಸರ್ಕಾರ. ಕೇಂದ್ರದ ವಿರುದ್ಧ ಹೆಚ್ಚುತ್ತಾ ಇದೆ ಕನ್ನಡಿಗರ ರೋಷ. ಆದಾಯ ತೆರಿಗೆ ಕಚೇರಿ ಮೇಲೆ ದಾಳಿ ಮಾಡಿ ಕರವೇ ಆಕ್ರೋಶ. ಹಂದಿಗಳು ಹಾಕಿದ್ವು ಪ್ರತಿಭಟನೆ ವೇಷ. ಹರಿದು ಬಿತ್ತು ಹೈ ಟೆನ್ಷನ್ ವಿದ್ಯುತ್ ವೈರ್. ಬೊಮ್ಮಸಂದ್ರದಲ್ಲಿ ಸುಟ್ಟು ಕರಕಲಾದವು 9 ಬೈಕ್ಗಳು. ಬೇಜವಾಬ್ದಾರಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಅಭಿವೃದ್ಧಿ ಹೆಸರಲ್ಲಿ ಒಕ್ಕಲೆಬ್ಬಿಸೋ ಯತ್ನ. ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತಿದ್ದಾರೆ ಈಜಿಪುರ ಜನರು. ಇಕ್ಕಟ್ಟಿನಲ್ಲಿ ಸಿಲುಕಿದೆ ಬಿಬಿಎಂಪಿ. ಬೆಂಗಳೂರಲ್ಲೂ ಸಿಗುತ್ತೆ ಮುಂಬೈ ಸ್ಪೆಷಲ್ ತಿಂಡಿ. ಬಾಯಲ್ಲಿ ನೀರೂರಿಸುತ್ತೆ ವಡಪಾವ್. ಫುಡ್ ಜಂಕ್ಷನ್ನಲ್ಲಿ ಕಾದಿದೆ ಸ್ಪೆಷಲ್ ಐಟಂ. ಪ್ರಧಾನಿ ನಿರ್ಧಾರಕ್ಕೆ ಅಡ್ಡಿ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕಾವೇರಿ ವಿಚಾರವನ್ನ ಪ್ರಧಾನಿ ಹೆಗಲಿಗೆ ಹಾಕಿದೆ. ಅಲ್ಲದೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯನ್ನ ಅಕ್ಟೋಬರ್ 12ಕ್ಕೆ ಮುಂದೂಡಿದೆ. ಬನ್ನಿ ಹಾಗಾದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ನೋಡೋಣ. ಪ್ರಧಾನಿ ನಿರ್ಧಾರಕ್ಕಿಲ್ಲ ಸುಪ್ರೀಂ ಅಡ್ಡಿ. ಕೋರ್ಟ್ ಮುಂದೂಡಿತು ಮಧ್ಯಂತರ ಅರ್ಜಿ. ಕೊನೆಗೂ ನೀರು ಬಂದ್ ಮಾಡಿದ ಸರ್ಕಾರ. ರಾಜ್ಯದ ಜನರ ಗಮನವೆಲ್ಲ ಸುಪ್ರೀಂ ಕೋರ್ಟಿನತ್ತ ನೆಟ್ಟಿತ್ತು. ಕಾವೇರಿ ವಿಚಾರದ ಬಗ್ಗೆ ಏನಾದರೊಂದು ತೀರ್ಮಾನವಾಗಬಹುದು ಅಂತ ಜನ ಭಾವಿಸಿದ್ದರು. ಆದ್ರೆ ಕೋರ್ಟ್ ಕಾವೇರಿ ವ್ಯಾಜ್ಯದ ಸಂಪೂರ್ಣ ಹೊಣೆಯನ್ನು ಪ್ರಧಾನಿ ಹೆಗಲಿಗೇರಿಸಿ ಬಿಡ್ತು. ಅಲ್ಲದೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ 12ಕ್ಕೆ ಮುಂದೂಡಿತು. ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಪ್ರಧಾನಿ ನಿರ್ಧಾರ ಕೈಗೊಳ್ಳಬಹುದು. ಪ್ರಧಾನಿ ನಿರ್ಧಾರಕ್ಕೆ ಅಡ್ಡಿ ಬರುವುದಿಲ್ಲ ಅಂತ ಹೇಳಿತು. ಅಲ್ಲದೆ ಪ್ರತಿಭಟನೆಗಳಿಂದ ಯಾವುದೇ ಪ್ರಯೋಜನವಿಲ್ಲ ಎಂದ ನ್ಯಾಯಮೂರ್ತಿಗಳು ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬೇಡಿ ಎಂದರು. ಅಲ್ಲದೆ ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಕರ್ನಾಟಕ ಸರ್ಕಾರ ಇನ್ನು ತಮಿಳುನಾಡಿಗೆ ನೀರು ಬಿಡೋದಿಲ್ಲ ಅಂತ ಪ್ರಮಾಣ ಪತ್ರ ಸಲ್ಲಿಸಿತು. ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತ್ ಕುಮಾರ್ ಯಾವುದೇ ಕಾರಣಕ್ಕೂ ಇನ್ನು ನೀರು ಬಿಡಲು ಸಾಧ್ಯವಿಲ್ಲ ಎಂದರು. ಯಾವುದೇ ಕಾರಣಕ್ಕೆ ನಾವು ನೀರನ್ನು ಬಿಡೋಕ್ಕಾಗಲ್ಲ. ನಮಗೆ ಇಲ್ಲದ ನೀರನ್ನು ನಾವು ತಮಿಳುನಾಡಕ್ಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನೀರು ಬಿಡುವುದಿಲ್ಲ ಅನ್ನುವಂಥ ಪ್ರಮಾಣ ಪತ್ರ ಸಲ್ಲಿಸಿರೋದು ಸ್ವಾಗತಾರ್ಹವಾದಂಥ ಸಂಗತಿ. ಯಾವುದೇ ಕಾರಣಕ್ಕೆ ನೀರು ಬಿಡುವ ಪ್ರಶ್ನೆನೇ ಇಲ್ಲ. ಸಿಎಂ ಶೆಟ್ಟರ್ ಕೂಡ ಇದೇ ಮಾತನ್ನೇ ಹೇಳಿದರು. ಮತ್ತು ಸ್ಟ್ಯಾಂಡಿಂಗ್ ಕ್ರಾಪಿಗೆ ಬೇಕಾದಂಥ ಒಂದು ನೀರು ಇವೆಲ್ಲವನ್ನು ಸಾಕಷ್ಟು ವಿಚಾರಗಳನ್ನು ಅವರು ಮಂಡನೆ ಮಾಡಿದರು. ಮತ್ತು ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ನವರು ಮತ್ತೆ ಇದು CRA ಅಲ್ಲೇ ನೀವು ಇದ್ರ ಬಗ್ಗೆ ನೀವು ಇದರಲ್ಲಿ ಎಲ್ಲ ವಿಚಾರಗಳನ್ನು ಮಂಡನೆ ಮಾಡಬೇಕು, ಅಲ್ಲಿ ನಿಮ್ಮ ಗ್ರೀವೆನ್ಸ್ ಹೇಳಬೇಕು ಅಂತ ಹೇಳಿದಾಗ ಅಂದರೆ ನಾವು ನೀರನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂಥ ಶಬ್ದಗಳಲ್ಲಿ ಅವರು ಇವತ್ತು ಹೇಳಿದರು. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಕರ್ನಾಟಕದ ಜನತೆ ಪರವಾಗಿ ಏನೊಂದು ಅವರು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಹಿನ್ನೆಲೆಯಲ್ಲಿ ಮತ್ತೆ ಫರ್ದರ್ ಹಿಯರಿಂಗು 12 ತಾರೀಕು ಇಟ್ಟಿದ್ದಾರೆ. ಕರ್ನಾಟಕ ಪರ ನಾರಿಮನ್ ವಾದ ಮಂಡನೆ ಮಾಡಿದ್ರೆ ತಮಿಳುನಾಡು ಪರ ವೈದ್ಯನಾಥನ್ ವಾದ ಮಂಡಿಸಿದರು. ಇತ್ತ ಸುಪ್ರೀಂ ಕೋರ್ಟ್ ವಾದ ಮಂಡಿಸಿದ ರಾಜ್ಯ ಸರ್ಕಾರ ಕೊನೆಗೂ ತಮಿಳುನಾಡಿಗೆ ನೀರು ಹರಿಸೋದನ್ನ ನಿಲ್ಲಿಸಿದೆ. ಸಂಜೆಯಿಂದಲೇ ಎಲ್ಲಾ ಗೇಟ್ಗಳನ್ನ ಬಂದ್ ಮಾಡಲಾಗಿದೆ. ಉಳಿದಂತೆ ವಿವಾದ ಬಗೆಹರಿಸುವ ಜವಾಬ್ದಾರಿ ಪ್ರಧಾನಿ ಹೆಗಲ ಮೇಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವತ್ತು ಸುಪ್ರೀಂ ಕೋರ್ಟ್ ಕಾವೇರಿ ನೀರು ವಿವಾದಕ್ಕೆ ತಿಲಾಂಜಲಿ ಹಾಡಬಹುದು ಅನ್ನೋ ನಿರೀಕ್ಷೆ ಕನ್ನಡಿಗರಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತು. ಹೀಗಾಗಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ರು. ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ನುಗ್ಗಿ ದಾಳಿ ನಡೆಸಿದ್ರು. ಗಾಜುಗಳು ಪೀಸ್ ಪೀಠೋಪಕರಣ ಉಡೀಸ್. ಇದು ಕನ್ನಡ ಪರ ಸಂಘಟನೆಗಳ ಹೋರಾಟದ ಪರಿ.
ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿದ ನಂತರ ಪ್ರತಿಭಟನಾಕಾರರು ನಡೆಸಿದ ಅಬ್ಬರವಿದು. ಕೇಂದ್ರ ಸರ್ಕಾರದ ಕಚೇರಿಗಳೇ ಪ್ರತಿಭಟನಾಕಾರರ ಟಾರ್ಗೆಟ್ ಆಗಿದ್ವು. ಬೆಂಗಳೂರಿನ ಎಂಜಿ ರೋಡ್ ಹಾಗೂ ಮಲ್ಲೇಶ್ವರಂನಲ್ಲಿರೋ ಆದಾಯ ತೆರಿಗೆ ಇಲಾಖೆ ಕಚೇರಿಗಳ ಮೇಲೆ ಏಕಾಏಕಿ ಕಾರ್ಯಕರ್ತರು ದಾಳಿ ನಡೆಸಿದ್ರು. ಕಚೇರಿಯಲ್ಲಿದ್ದ ಕುರ್ಚಿ, ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ರು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನ ಖಂಡಿಸಿದ್ರು. ಇತ್ತ ಲೋಕಾಯುಕ್ತ ಕಚೇರಿ ಬಳಿ ಇರೋ ಕೇಂದ್ರ ಲೆಕ್ಕ ಪರಿಶೋಧಕ ಕಚೇರಿ ಮೇಲೆ ಮಹಿಳಾ ಕಾರ್ಯಕರ್ತರು ದಾಳಿ ನಡೆಸಿದ್ರು. ಈ ವೇಳೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ಪ್ರತಿಭಟನಾಕಾರರನ್ನ ಬಂಧಿಸಿದ್ರು. ಒಟ್ನಲ್ಲಿ ಕಾವೇರಿ ಹೋರಾಟ ಮತ್ತಷ್ಟು ಕಾವು ಪಡೆದುಕೊಂಡಿದೆ. ಕೋರ್ಟ್ ಪ್ರಧಾನಿಗೆ ಎಲ್ಲ ಅಧಿಕಾರ ಕೊಟ್ಟಿರೋದ್ರಿಂದ ಪ್ರಧಾನಿ ಸಿಂಗ್ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಹೋರಾಟ ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸುಪ್ರೀಂ ತೀರ್ಪಿಗೂ ಮುನ್ನ ಬೆಂಗಳೂರಿನಲ್ಲಿ ಪ್ರತಿಭಟನೆಗಳು ನಡೆದವು. ಹಾಗಂತ ಇವತ್ತಿನ ಕಾವೇರಿ ಹೋರಾಟ ಎಂದಿನಂತಿರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಹೋರಾಟ ನಡೆದವು. ಬನ್ನಿ ಹೋರಾಟ ಹೇಗಿತ್ತು, ಯಾರ್ಯಾರು ಭಾಗವಹಿಸಿದ್ರು ಅಂತ ನೋಡೋಣ. ಜೋರಾಗುತ್ತಿದೆ ಕಾವೇರಿ ವಿವಾದ. ಸಿಲಿಕಾನ್ ಸಿಟಿಯಲ್ಲಿ ಪ್ರತಿಭಟನೆಗಳ ಅಬ್ಬರ. ಇವತ್ತು ಕೂಡ ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿಯಲ್ಲಿ ಕಾವೇರಿ ಕೂಗು ಜೋರಾಗಿತ್ತು. ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ನಗರದ ಹಂದಿ ಜೋಗಿ ಸಂಘ ಇವತ್ತು ಮಡಿವಾಳದಲ್ಲಿ ಹಂದಿಗಳ ಮೆರವಣಿಗೆ ನಡೆಸೋ ಮೂಲಕ ಆಕ್ರೋಶ ವ್ಯಕ್ತಪಡಿಸಿತು. ಸುಮಾರು 100 ಹಂದಿಗಳು ಮಡಿವಾಳ ಪೋಸ್ಟ್ ಬಳಿ ಸರ್ಕಾರದ ವಿರುದ್ಧ ಧರಣಿ ನಡೆಸಿದ್ವು. ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನ ತಕ್ಷಣವೇ ನಿಲ್ಲಿಸಿ ಅಂತ ಸಿಎಂ ನಿವಾಸ ಕಾವೇರಿ ಎದುರು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಗೇಟ್ ಎದುರೇ ಹಾಸಿಗೆ ಹಾಸಿ ಕುಳಿತು ಪ್ರತಿಭಟನೆ ನಡೆಸಿದ ಅವರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ರು. ಅಲ್ಲದೆ ತಕ್ಷಣವೇ ನೀರು ಬಿಡೋದನ್ನ ನಿಲ್ಲಿಸದಿದ್ದಲ್ಲಿ 15ನೇ ತಾರೀಕು ರಾಜ್ಯಾದ್ಯಂತ ರೈಲು ತಡೆ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ. ನೀರು ನಿಲ್ಲಿಸ್ತಾ ಇದ್ರೆ 15ನೇ ತಾರೀಕು ಇಡೀ ಕರ್ನಾಟಕಾದ್ಯಂತ 24 ಗಂಟೆ ಯಾವ ರೈಲು ಹೋಗಕ್ ಕೂಡದು, ಯಾವ ರೈಲು ಬರಕ್ ಕೂಡದು, ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ, ಯಾವ ವಾಹನ ಹೋಗಕ್ ಕೂಡದು, ಯಾವ ವಾಹನ ಬರಕ್ ಕೂಡದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಕ್ತಪಾತವಾದರೂ ಬಿಡೋದಿಲ್ಲ. ಹೋರಾಟ ಅನಿವಾರ್ಯ. ರಾಜ್ಯ ಕೇಬಲ್ ಆಪರೇಟರ್ಸ್ ಅಸೋಸಿಯೇಷನ್ ಕೂಡ ಬೀದಿಗಿಳಿದು ಹೋರಾಟ ನಡೆಸಿದೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲದಿಂದ ಮೆರವಣಿಗೆ ಹೊರಟ ಸಾವಿರಾರು ಪ್ರತಿಭಟನಾಕಾರರು ಬಿಎಚ್ಇಎಲ್ ವೃತ್ತದ ಬಳಿ ಬೆಂಗಳೂರು ಮೈಸೂರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ತಮಿಳುನಾಡು ಸಿಎಂ ಜಯಲಲಿತಾರ ಭೂತದಹನ ಮಾಡಿದ್ರು. ಇವತ್ತೇನು ಈ ಸಂಘ ಸಂಸ್ಥೆಗಳ ಮೂಲಕ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರ ಮೂಲಕ ಇವತ್ತು ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾವೆ. ಕೇಂದ್ರ ಸರ್ಕಾರದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಕರ್ನಾಟಕದ ಹಕ್ಕು ಕಾವೇರಿ. ಬೆಂಗಳೂರು ನಗರ ಜನಕ್ಕೆ 20 TMC ನೀರು ಬೇಕಾದ್ರಿಂದ ಬೆಂಗಳೂರು ನಗರದ ಯಾವುದೇ ಜನ ನೀರು ಕುಡಿತಾ ಇದ್ದಾರೆ, ಆ ಜನಗಳಿಗೆಲ್ಲರೂ ಕಾವೇರಿ ಹೋರಾಟಕ್ಕೆ ಬರಬೇಕು. ಇನ್ನು ಕನ್ನಡ ಜನಪರ ವೇದಿಕೆಯ ಕಾರ್ಯಕರ್ತರು ಕಾವೇರಿ ನೀರಿಗಾಗಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ನೀರು ತುಂಬಿದ ಡ್ರಮ್ಮಿನಲ್ಲಿ ಕುಳಿತು ಕಾರ್ಯಕರ್ತರು ನಮಗೆ ನೀರು ಬೇಕೇ ಬೇಕು ಅಂತ ಘೋಷಣೆ ಕೂಗಿದ್ರು. ಇನ್ನು ಕಮಲಾನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೆಲ ನರೇಂದ್ರ ಬಾಬು ನೇತೃತ್ವದಲ್ಲಿ ಪಂಜಿನ ಮೆರವಣಿಗೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯಲಿದೆ.